ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಂಬಾರಿ ಹೊರುವ ಗಜಪಡೆಗೂ ಕೂಡ ಅಲಂಕಾರ ನಡೀತಾ ಇದೆ. ಅರಮನೆಯ ಆವರಣದಲ್ಲಿ ಆನೆಗಳಿಗೆ ಬಣ್ಣ ಹಚ್ಚುವ ಕೆಲಸಗಳಾಗ್ತಾ ಇದೆ. ಗಂಡ ಬೇರುಂಡ ಸೇರಿ ಹಲವು ರೀತಿ ಚಿತ್ತಾರಗಳು ಮೂಡಿ ಬರ್ತಾ ಇದೆ. ಕಾಲುಗಳ ಮೇಲೆ ಎಲೆ ಬಳ್ಳಿ, ಕಿವಿಗಳಿಗೆ ಶಂಖಚಕ್ರ, ಸೊಂಡಿಲಿಗೆ ಗಿಣಿ ಚಿತ್ರಗಳನ್ನ ಬಿಡಿಸ್ತಾ ಇದ್ದಾರೆ ಕಲಾವಿದರು. ನೋಡಿ, ದಸರಾದ ಮೇನ್ ಅಟ್ರಾಕ್ಷನ್ ಜಂಬೂ ಸವಾರಿ. ಅದಕ್ಕೆ ಗಜಪಡೆಗಳು ಈಗಾಗಲೇ ಬೇಕಾದಂತಹ ಸಿದ್ಧತೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಅಂಬಾರಿ ಹೋರುವಂತಹ ಗಜಪಡೆಗೆ ಅಲಂಕಾರಗಳಾಗ್ತಾ ಇದೆ. ಅದು ಅರಮನೆಯ ಆವರಣದಲ್ಲಿ ಅರಮನೆಯಲ್ಲಿ ಬಣ್ಣ ಅಂದ್ರೆ ಆನೆಗಳಿಗೆ ಬಣ್ಣವನ್ನ ಹಚ್ಚಲಾಗ್ತಾ ಇದೆ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಅನುಷಾ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ವಿಶ್ವವಿಖ್ಯಾತ ಮೈಸೂರು ದಸರಾದ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. ಮೈಸೂರಿನ ಅರಮನೆ ಮೈದಾನದಲ್ಲಿ ಆನೆಗಳು ಇರುವಂತದ್ದು. ಜಂಬೂ ಸವಾರಿಗೆ ಎಲ್ಲ ಆನೆಗಳಿಗೂ ಕೂಡ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ. ಆನೆಗಳಿಗೆ ಚಿತ್ತಾರವನ್ನ ಬರೆಯುವಂತಹ ಕಾರ್ಯ ಆಗ್ತಾ ಇದೆ. ಒಟ್ಟು ಜಂಬೂ ಸವಾರಿಯಲ್ಲಿ ಸಾಗುವಂತ 14 ಆನೆಗಳಿಗೂ ಕೂಡ ಚಿತ್ತಾರವನ್ನ ಬಳಿಯೋದರ ಮೂಲಕ ಸಿಂಗಾರವನ್ನ ಮಾಡಲಾಗ್ತಾ ಇದೆ. ಇದು ಶ್ರೀಕಂಠ ಆನೆಗೆ ಚಿತ್ತಾರ ಬರೆಯೋದನ್ನ ನೀವು ನೋಡ್ತಾ ಇದ್ದೀರಾ. ಗಂಡ ಬೇರುಂಡ ಲಾಂಛನ ಸೊಂಡಿಲಿನ ಮೇಲೆ ಮತ್ತೆ ಕಿವಿ ಭಾಗದಲ್ಲಿ ಶಂಖ ಮತ್ತೆ ಚಕ್ರಗಳನ್ನ ಬಿಡಿಸ್ತಾ ಇದ್ದಾರೆ. ಈ ಗಂಡ ಬೇರುಂಡ ಲಾಂಛನ ಒಡೆಯರ್ ಸಾಮ್ರಾಜ್ಯದ ಒಂದು ಪ್ರತೀಕ ಕೂಡ ಆಗಿತ್ತು. ಈ ರೀತಿಯಾಗಿ ಮತ್ತೆ ಕಾಲುಗಳ ಮೇಲೆ ಎಲೆಗಳ ಚಿತ್ತಾರವನ್ನ ಬರೆಯೋದ್ರ ಮೂಲಕ ಎಲ್ಲ ಆನೆಗಳಿಗೂ ಕೂಡ ಚಿತ್ತಾರ ಬರೆಯುವಂತ ಕೆಲಸ ಮಾಡಿ ಸಿಂಗಾರಗೊಳಿಸ್ತಾ ಇದ್ದಾರೆ. ಅಭಿಮನ್ಯು, ಭೀಮಾ, ಪ್ರಶಾಂತ, ಮಹೇಂದ್ರ, ಏಕಲವ್ಯ, ಕಂಜನ್, ಧನಂಜಯ, ಲಕ್ಷ್ಮಿ, ಕಾವೇರಿ, ಶ್ರೀಕಂಠ, ಸುಗ್ರೀವ, ಗೋಪಿ, ರೂಪ ಮತ್ತೆ ಹೇಮಾವತಿ ಎಲ್ಲ ಆನೆಗಳಿಗೂ ಕೂಡ ಚಿತ್ರ ಬಿಡಿಸಲಾಗ್ತಾ ಇದೆ. ಇದು ಶ್ರೀಕಂಠ ಆನೆ ನೀವು ನೋಡ್ತಾ ಇರೋದು. ಅಭಿಮನ್ಯು ಆನೆಗೆ ಕೊನೆಯದಾಗಿ ಅಂಬಾರಿ ಹೊರುವಂತ ಆನೆಗೆ ಕೊನೆಯದಾಗಿ ಚಿತ್ರ ಬಿಡಿಸಲಾಗುತ್ತೆ. ಅದಕ್ಕೆ ಕಲರಿಂಗ್ ಮಾಡಿ ಇಲ್ಲಿ ಸಾಕಷ್ಟು ವಿಭಿನ್ನವಾದ ಚಿತ್ತಾರಗಳನ್ನ ಬರೆಯೋದನ್ನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಚಿತ್ತಾರವನ್ನ ಬರೀತಾ ಇರುವಂತಹ ಕಲಾವಿದರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್, ಸುಮಾರು ವರ್ಷಗಳಿಂದ ನೀವು ಈ ಆನೆಗಳಿಗೆ ಚಿತ್ತಾರವನ್ನ ಬರೀತಾ ಇದ್ದೀರಾ. ಇದರ ವಿಶಿಷ್ಟತೆ ಏನು ಅಂತ ನಮಗೆ ತಿಳಿಸ್ಕೊಡೋದು? 20 ವರ್ಷದಿಂದ ಈ ಅಲಂಕಾರ ಆನೆ ವಿನ್ಯಾಸ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಂದರೆ ಜಂಬೂ ಸವಾರಿ ಪಾಲ್ಗೊಳ್ಳುವಂಥ ಎಲ್ಲ ಆನೆಗಳಿಗೂ, ಅಂದರೆ ಈಗಾಗಲೇ 8 ಆನೆ ಆಗಿದೆ, ಇನ್ನು ಉಳಿದ ಆನೆಗಳಿಗೂ ಈಗ ಅಲಂಕಾರ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟಾರೆ ಇದಕ್ಕೆ ಶಂಖಚಕ್ರ ಆಗಿರ್ಬೋದು, ಗಂಡು ಬೆರುಂಡ ಆಗಿರ್ಬೋದು, ಇದರಲ್ಲಿ ಬರುವಂಥ ಚಿತ್ರಗಳು, ಕಾಲುಗಳಿಗೆ ಎಲೆ ಹೂ ಬೆಳೆಗಳಿಂದ ಒಟ್ಟಾರೆ ಎಲ್ಲ ಆನೆಗಳಿಗೂ ಒಂದು 4 ಥರದ ಬಣ್ಣಗಳಿಂದ ವಿನ್ಯಾಸ ಮಾಡಿ, ಮೊದಲು ಬಿಳಿ ಬಣ್ಣದಿಂದ ಅದಕ್ಕೆಲ್ಲ ಆಕೃತಿಯನ್ನು ಕೊಟ್ಟು ಬಣ್ಣದಿಂದ ಅಲಂಕಾರ ಮಾಡಿದಾಗ ನಡೆಯುವಾಗ ಮತ್ತು ಪ್ರೊಸೆಷನಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸರ್, ಈಗ ಅಭಿಮನ್ಯು ಆನೆಗೆ ಕೊನೆಯದಾಗಿ ಚಿತ್ತಾರ ಬರೆಯುವಂಥದ್ದು, ಅಂಬಾರಿ ಹೊರುವಂತ ಅಭಿಮನ್ಯು ಆನೆಗೆ ವಿಶೇಷವಾಗಿ ಏನಾದರೂ ಚಿತ್ತಾರಗಳಿರುತ್ತಾ? ಏನ್ ವ್ಯತ್ಯಾಸ ಇರುತ್ತೆ ಅಂತ? ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದು ಗಾತ್ರದಲ್ಲಿ ಸ್ವಲ್ಪ ದೊಡ್ಡ ಆನೆ ಮುಖ ಇರೋದ್ರಿಂದ ಅಲ್ಲಿ ವಿನ್ಯಾಸ ಮಾಡಕ್ಕೆ ತುಂಬ ನಮಗೆ ಒಂದು ಗಾತ್ರದ ಆನೆ ಇರೋದ್ರಿಂದ ಇವೇ ಸಾಂಪ್ರದಾಯಿಕ ಬಂದಂಥ ಚಿತ್ರಗಳನ್ನೇ ಅದರಲ್ಲಿ ಕೂಡ ಹೆಚ್ಚಿನ ಈ ಬಿಳಿ ಚುಕ್ಕಿ ಇದ್ರೆ ಅದಕ್ಕೆಲ್ಲ ಕಪ್ಪು ಇದನ್ನು ಮಾಡಿ ಬಣ್ಣ ತುಂಬಿ ಆಮೇಲೆ ನಾವು ಮಾಡೋಂಥ ವಿನ್ಯಾಸ ಚಿತ್ರಗಳೇನದಾವೆ ಎದ್ದು ಕಾಣೋ ಹಂಗೆ ಮತ್ತು ಉಗುರಿಗೆಲ್ಲ ಬಂಗಾರದ ವರ್ಣ ಹಾಕಿ ತುಂಬ ಆಕರ್ಷಣೀಯವಾಗಿ ಕೆಲಸ ಮಾಡ್ತೀವಿ. ಮತ್ತು ಸಮಯನೂ ಇದಕ್ಕಿಂತ ಒಂದು ಗಂಟೆ ಹೆಚ್ಚಾಗಬೇಕಾಗತ್ತೆ ಅಂತ ಹೇಳಿದ್ರು. ಸರ್, ಇನ್ನು ಈ ಗಂಡ ಬೇರುಂಡ ಲಾಂಛನ ಆಗಿರ್ಬೋದು, ಶಂಖ ಚಕ್ರ, ಇದರ ಮಹತ್ವ ಏನು? ಎಲ್ಲ ಆನೆಗಳಿಗೂ ಇದೇ ರೀತಿಯಾಗಿ ಚಿತ್ತಾರ ಬಿಡಿಸಲಾಗುತ್ತಾ? ಅದೇ ಇದು ಪರಂಪರೆ ಬಂದಂಥದ್ದು. ಅಂದರೆ ಇಂದು ದಸರಾ ಪ್ರಾರಂಭ ಅದು ನಾವು ನೋಡ್ತಾ ಇದ್ದೀವಿ ಚಿತ್ರಗಳನ್ನು. ಅದೇ ಸಂಪ್ರದಾಯದಂತೆ ಒಂದು ಸಾಂಪ್ರದಾಯಿಕ ಚಿತ್ರಗಳನ್ನು ಈಗೂ ಕೂಡ ಬರಿತಾ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಇದಾಗಿತ್ತು ಇಲ್ಲಿ ಕಲಾವಿದರು ಹೇಳ್ತಾ ಇರುವಂಥದ್ದು. ನಮ್ಮ ಮೈಸೂರಿನ ಪರಂಪರೆ ಸಂಸ್ಕೃತಿಗೆ ಪ್ರತೀಕವಾಗಿರುವಂಥ ಚಿತ್ತಾರಗಳನ್ನು ಆನೆ ಮೇಲೆ ಬರೆಯೋದರ ಮೂಲಕ ಅವರಿಗೆ ಜಂಬೂ ಸವಾರಿಗಾಗಿ ತಯಾರಿಯನ್ನ ಮಾಡಲಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನುಷಾ ಗೋಪಾಲ್ ಕೃಷ್ಣ, TV9 ಮೈಸೂರು. ಗಜಪಡೆಗಳು ಕೂಡ ಅಲಂಕಾರಗೊಳ್ತಾ ಇರುವಂತಹ ದೃಶ್ಯಗಳನ್ನ ನೋಡಿದ್ವಿ. ಅರಮನೆಯ ಆವರಣದಲ್ಲಿ ಆನೆಗಳಿಗೆ ಬಣ್ಣವನ್ನ ಬಿಡಿಸಲಾಗ್ತಾ ಇದೆ. ಗಂಡ ಬೇರುಂಡ ಸೇರಿದಂತೆ ಹಲವು ರೀತಿ ಚಿತ್ತಾರಗಳನ್ನ ಗಜಪಡೆಗೆ ಅಲಂಕಾರ ಮಾಡಲಾಗ್ತಾ ಇದೆ. ಅಂದ್ರೆ ಕಾಲುಗಳ ಮೇಲೆ ಎಲೆ ಬಳ್ಳಿ, ಹಾಗೆ ಕಿವಿಗಳಿಗೆ ಶಂಖಚಕ್ರ, ಸೊಂಡಿಲಿಗೆ ಗಿಣಿ ಚಿತ್ರಗಳನ್ನ ಕಲಾವಿದರು ಬಿಡಿಸ್ತಾ ಇದ್ದಾರೆ. ಶ್ರೀಕಂಠ, ಭೀಮಾ, ಮಹೇಂದ್ರ, ಏಕಲವ್ಯ, ಕಂಚನ್, ಲಕ್ಷ್ಮಿ, ಕಾವೇರಿ ಆನೆಗಳಿಗೆ ಕಲಾವಿದರು ಚಿತ್ತಾರವನ್ನ ಬರೀತಾ ಇದ್ದಾರೆ. ಜೊತೆಗೆ ಕೊನೆಯಲ್ಲಿ ಅಭಿಮನ್ಯುಗೆ ಚಿತ್ರವನ್ನ ಬಿಡಿಸಲಿದ್ದಾರೆ.